ಹಾಯ್ ನಮಸ್ಕಾರ. ಇದು ಸುಮನ್ ಟಿವಿ ಸ್ಪೆಷಲ್. ನಾನು ಅವಿನಾಶ್ ಶಿವನ್. ಇವತ್ತು ಫ್ಯಾನ್ಸ್ಗಳಿಗೆ ಒಂದ್ ಕಡೆ ಬರ್ತ್ಡೇ ಸಂಭ್ರಮ ಆದ್ರೆ ಇನ್ನೊಂದ್ ಕಡೆ ಮುಂದಿನ ಸಿನಿಮಾಗಳೆಲ್ಲ ಯಾವಾಗ ಬರುತ್ತೆ, ದರ್ಶನ್ ಅವರು ಯಾವಾಗ ಈ ಜೈಲಿನಿಂದ ರಿಲೀಸ್ ಆಗ್ತಾರೆ, ಬೇಲ್ ಯಾವಾಗ ಸಿಗುತ್ತೆ ಅಂತ ಪ್ರಶ್ನೆಗಳಿದ್ದೇ ಇರುತ್ತೆ. ನಾನು ಸಿನಿಮಾ ವಿಚಾರಕ್ಕೆ ಬರ್ತೀನಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಬರ್ಡೇ ಅಲ್ಲಿ ಡೆವಿಲ್ ಸಿನಿಮಾದ ಟೀಸರ್ ರಿಲೀಸ್ ಆಯಿತು. ಆ ಸಿನಿಮಾ ರಿಲೀಸ್ ಆಯಿತು ಕೂಡ ಓಕೆ ಅನ್ನೋ ರೀತಿಯಾಗಿ ರೆಸ್ಪಾನ್ಸ್ ಬಂತು. ಆದರೆ ಪ್ರಮುಖವಾಗಿ 2 ಸಿನಿಮಾಗಳು ಅನೌನ್ಸ್ ಆಗಿದ್ವು ಲಾಸ್ಟ್ ಬರ್ತ್ಡೇಲಿ. ಒಂದು ಪ್ರೇಮ್ ಅವರ ಜೊತೆಗೆ KVN ಪ್ರೊಡಕ್ಷನ್ ಅವರ ಸಿನಿಮಾ ಬರಬೇಕಾಗಿತ್ತು. ಎಲ್ಲವೂ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಆಗಬೇಕಾಗಿತ್ತು. ಆ ಸಿನಿಮಾ ಕಥೆ ಏನು, ಬರುತ್ತಾ ಏನು? ಎರಡನೇದಾಗಿ ತರುಣ್ ಸುಧೀರ್ ಅವರ ಜೊತೆಗೆ D59 ಅನೌನ್ಸ್ ಆಗುತ್ತೆ, ವೀರ ಸಿಂಧೂರ ಲಕ್ಷ್ಮಣ ಕತೆ. ಸೊ 2 ಸಿನಿಮಾಗಳು ಬರುತ್ತಾ, ಈ ಪ್ರಶ್ನೆ ನಿಮ್ಗೆ ಇದ್ದೇ ಇರುತ್ತೆ. ಒಂದಷ್ಟು ಕ್ಲಾರಿಟಿ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಏನಾಗ್ತಿದೆ, ಕೇಸ್ ಯಾಕೆ ಈಗ ಸ್ವಲ್ಪ ಟೈಟ್ ಆಗಿದೆ, ಜೊತೆಗೆ 2 ಸಿನಿಮಾಗಳ ಕಥೆ ಏನು ಅಂತ. ಮೊದಲನೇದಾಗಿ ದರ್ಶನ್ ಅವರ ಪ್ರೇಮ್ ಅವರ ಕಾಂಬಿನೇಷನ್ ಆಫ್ಟರ್ ಕರಿಯಾ ಮತ್ತೆ ಅವರು ಒಂದಾಗೋಕೆ KVN ಅವರು ಒಂದು ವೇದಿಕೆಯನ್ನ ಮಾಡಿಕೊಟ್ಟಿದ್ರು, KVN ಪ್ರೊಡಕ್ಷನ್. ಆದರೆ ಆ ಸಿನಿಮಾ ಸದ್ಯಕ್ಕೆ ಏನಾಗುತ್ತೆ ಅಂತಂದ್ರೆ, ಒಂದು ದರ್ಶನ್ ಅವರು ಹೊರಗಡೆ ಬರಬೇಕು, ಅದು ಮೇಜರ್. ಇನ್ನೊಂದು KVN ಅವರಿಗೆ ಒಂದಷ್ಟು ಸಮಸ್ಯೆಗಳಿದ್ದಾರೆ. ಯಾಕಂದ್ರೆ ಜನನಾಯಕನ್ ವಿಜಯ್ ಅವರ ಸಿನಿಮಾ ತಮಿಳುನಾಡಲ್ಲಿ ಸ್ಟಕ್ ಆಗಿದೆ, ಕೋರ್ಟಿನ ಸ್ಟೇ ಇದೆ, ಅದು ರಿಲೀಸ್ ಆಗ್ತಿಲ್ಲ. ಹಾಗಾಗಿ ಒಂದು ಆ ಸಮಸ್ಯೆ. ಇನ್ನೊಂದು ಟಾಕ್ಸಿಕ್ ಬಹಳ ಡಿಲೇ ಆಗಿ ಫೈನಲಿ ಮಾರ್ಚ್ 19ಕ್ಕೆ ಬರ್ತಾ ಇದೆ. ಟಾಕ್ಸಿಕ್ನ ಸಕ್ಸಸ್ KVN ಅವರ ಫ್ಯೂಚರ್ಗೆ ಡಿಪೆಂಡ್ ಆಗುತ್ತೆ. ಹೌದು, ಅವರಿಗೆ ಬೇಕಾದಷ್ಟು ಅಮೌಂಟ್ ಇದೆ, ಅವ್ರಿಗೊಂದು ಬ್ಯಾಕಪ್ ಇದೆ, ಇದೆಲ್ಲವೂ ಕೂಡ ಇದ್ರೆ ಕೂಡ ಟಾಕ್ಸಿಕ್ ಸಿನಿಮಾದ ರಿಸಲ್ಟ್ ಏನಿದೆ ಅವರ ಮುಂದಿನ ಸಿನಿಮಾಗಳ ಮೇಲೆ ಹೆಚ್ಚಿನ ಇಂಪ್ಯಾಕ್ಟ್ ಬೀರುತ್ತೆ. ಜನನಾಯಕನ್ ಸ್ಟಕ್ ಆಗಿರೋದ್ರಿಂದ ಅಲ್ಲಿ ಒಂದಷ್ಟು ಕೋಟಿಗಳು ಹಾಕಿದ್ದಾರೆ ಅವರು. ಸೊ ಆ ಕಾರಣಕ್ಕೆ ಜನನಾಯಕನ್ 2 ಕೂಡ ಕ್ಲಿಯರ್ ಆದರೆ ಮುಂದಿನ ಸಿನಿಮಾಗೆ ಅವ್ರಿಗೂ ಕೂಡ ಒಂದು ಹುಮ್ಮಸ್ಸಿರುತ್ತೆ, ಒಂದು ವಾಪಸ್ ದುಡ್ಡು ಬಂದಿರುತ್ತೆ. ಸೊ ಹಾಗಾಗಿ ಒಂದು ದರ್ಶನ್ ಹೊರಗಡೆ ಬರಬೇಕು, KVN ಅವರ ಸಮಸ್ಯೆಗಳು ಕ್ಲಿಯರ್ ಆಗಬೇಕು, ಆವಾಗ ಸಹಜವಾಗಿ ಪ್ರೇಮ್ ಅವರ ಸಿನಿಮಾ ಬರುತ್ತೆ ದರ್ಶನ್ ಅವರ ಜೊತೆಗೆ. ಇದು ನಂಬರ್ 1. ಎರಡನೇದಾಗಿ ದ ಸೂಪರ್ ಹಿಟ್ ಕಾಂಬೋ ರಾಬರ್ಟ್ ಕಾಟೇರ, ಚೌಕಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ರು ದರ್ಶನ್, ಮತ್ತೆ ತರುಣ್ ಸುಧೀರ್ ಅವರ ಜೊತೆಗೆ ದರ್ಶನ್ ಅವರ ಕಾಂಬಿನೇಷನ್ ನೋಡಬೇಕು ಅಂತ ನಾವೆಲ್ಲರೂ ಕೂಡ ಕುತೂಹಲದಿಂದಿದ್ವಿ. ಶೈಲಜಾ ನಾಗ್ ಅವರ ಪ್ರೊಡಕ್ಷನ್ ಇದೆ, ಏನು ಯಜಮಾನ ಕ್ರಾಂತಿ ಮಾಡಿದಂಥವ್ರು. ಸೊ ಹಾಗಾಗಿ ಆ ಸಿನಿಮಾ ಕೂಡ ತರುಣ್ ಮತ್ತೆ ದರ್ಶನ್ ಅವರ ಕಾಂಬಿನೇಷನ್ ಯಾವತ್ತೂ ಕೂಡ ಸೂಪರ್ ಹಿಟ್ ಕಾಂಬಿನೇಷನ್. ಸೊ ಆ ಕಾರಣಕ್ಕೆ ಈ ಸಿನಿಮಾ ಬಂದರೂ ಕೂಡ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ. ಇದು ಕೂಡ ಹೋಲ್ಡ್ ಆಗೋದೇನಂದ್ರೆ, ಇದು ಖಂಡಿತ ಆಗುತ್ತೆ, ಆದರೆ ಇಲ್ಲಿ ದರ್ಶನ್ ಅವರಿಗೆ ಬೇಲ್ ಸಿಗಬೇಕು ಅಥವಾ ಅವ್ರು ಹೊರಗಡೆ ಬರಬೇಕು, ಶೂಟಿಂಗ್ ಸ್ಟಾರ್ಟ್ ಆಗಬೇಕು. ಬಟ್ ಯಾಕೆ ದರ್ಶನ್ ಅವರ ಈ ರಿಲೀಸ್ ಅಥವಾ ಬೇಲ್ ಸಿಗೋದು ಸ್ವಲ್ಪ ಡಿಲೇ ಆಗ್ಬೋದು ಅಂತಂದ್ರೆ, ಸುಪ್ರೀಂ ಕೋರ್ಟ್ ಬೇಲನ್ನು ಕ್ಯಾನ್ಸಲ್ ಮಾಡಿರೋದು. ಯಾವಾಗ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಮಾಡುತ್ತೆ, ಹೊರಗಡೆ ಬರೋದು ಅಷ್ಟು ಈಸಿ ಆಗಲ್ಲ. ಈಗ ಫ್ರೆಶ್ ಅಪ್ಲಿಕೇಶನ್ ಮತ್ತೆ ಟ್ರಯಲ್ಗಳು ಸ್ಟಾರ್ಟ್ ಆಗಬೇಕು. ಯಾಕಂದ್ರೆ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಈಗ ದರ್ಶನ್ ಅವರು. ಇದೆಲ್ಲ ಹೊರಗಡೆ ಬರಬೇಕು ಅಂದ್ರೆ ಎಕ್ಸ್ಪರ್ಟ್ಗೆ ಹೇಳುವಂಥ ಪ್ರಕಾರ ಇನ್ನೂ ಒಂದಷ್ಟು ತಿಂಗಳುಗಳು ಬೇಕಾಗುತ್ತೆ. ಗೊತ್ತಿಲ್ಲ ಇದು ಎಷ್ಟು ಡ್ರ್ಯಾಗ್ ಆಗುತ್ತೆ ಏನೋ ಅಂತ. ಬಟ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಬೇಲನ್ನು ಕ್ಯಾನ್ಸಲ್ ಮಾಡಿ ಜೈಲಿನವರಿಗೆ ಚೀಮಾರಿ ಹಾಕಿದ್ರು. ಸೊ ಅವರು ಯಾವ ರೀತಿಯಾದಂಥ ಫೆಸಿಲಿಟಿಗಳನ್ನು ಜೈಲಲ್ಲಿ ಕೊಟ್ಟಿದ್ರು, ಇದನ್ನ ಪ್ರಶ್ನೆ ಮಾಡಿತ್ತು. ಈ ಥರ ಒಬ್ಬರನ್ನ ನಡ್ಸ್ಕೊಳಕ್ಕೆ ಸಾಧ್ಯನ, ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತೀರಾ? ಒಂದಷ್ಟು ಫೋಟೋ ವೈರಲ್ ಆಗಿತ್ತಲ್ಲ ಈ ಜೈಲಿನ ವಿಚಾರವಾಗಿ. ಸೊ ಅದನ್ನ ಪ್ರಶ್ನೆ ಮಾಡಿತ್ತು, ಜೈಲಿನಲ್ಲಿ ಯಾವ ರೀತಿ ವ್ಯವಸ್ಥೆ ನೀವು ಮಾಡಿದ್ದೀರಾ, ಅಂದ್ರೆ ಇಡೀ ಸಿಸ್ಟಮ್ಗೆ ನೀವು ತಲೆ ಕೆಳಗೆ ಮಾಡಿದ್ದೀರಾ ಅಂತ ಚಿಮಾರಿ ಹಾಕಿದ್ಮೇಲೆ ಕೇಸ್ ಟೈಟ್ ಆಗಿರೋದು. ಹಾಗಾಗಿ ಮುಂದಿನ 2 ಸಿನಿಮಾಗಳು, ತರುಣ್ ಸುಧೀರ್ ಅವರ ಸಿನಿಮಾ, ಇನ್ನೊಂದು ಕಡೆ ಪ್ರೇಮ್ ಅವರ ಸಿನಿಮಾ, 2 ಕೂಡ ಒಳ್ಳೆ ಪ್ರಾಜೆಕ್ಟ್ಗಳು. 2 ಕೂಡ ವೀರ ಸಿಂಧೂರ ಲಕ್ಷ್ಮಣ ತರುಣ್ ಅವರದು, ಈ ಕಡೆ KVN ಜೊತೆಗೆ ಪ್ರೇಮ್ ಅವರ ಕಾಂಬಿನೇಷನ್ ಆಫ್ಟರ್ ಕರಿಯಾ, ಇಬ್ರು ಕೂಡ ಒಂದಾಗ್ತಾ ಇರೋದು. ಬಟ್ 2 ಸಿನಿಮಾಗಳು ಬಂದ್ರೆ ಬಿಗ್ ಸಿನಿಮಾಗಳಾಗ್ತವೆ. ಅದಕ್ಕೆ ಮೇನ್ ಇರೋದು ದರ್ಶನ್ ಅವರು ಯಾವಾಗ ಹೊರಗಡೆ ಬರ್ತಾರೆ ಅನ್ನೋದು. ನಿಮ್ಮ ಥರನೇ ನಮಗೂ ಕೂಡ ತುಂಬಾ ಕುತೂಹಲ ಇದೆ 2 ಸಿನಿಮಾಗಳ ಬಗ್ಗೆ. ಬಟ್ ನಿಮ್ಮ ಪ್ರಾರ್ಥನೆ ಇರಲಿ ಅಭಿಮಾನಿಗಳದ್ದು, ಆದಷ್ಟು ಬೇಗ ಈ ಎಲ್ಲ ಒಂದಷ್ಟು ಸಂದಿಗ್ಧತೆ ಸಮಸ್ಯೆಗಳಿಂದ ಅವರು ಹೊರಗಡೆ ಬರಲಿ ಅಂತ. ಇದಾಗಿತ್ತು ಇವತ್ತಿನ ಸ್ಪೆಷಲ್. ಇಂಥದ್ದೇ ಸ್ಪೆಷಲ್ ಸ್ಟೋರಿಗಾಗಿ ಫಾಲೋ ಮಾಡಿ ಸುಮನ್ ಟಿವಿ ಕನ್ನಡ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.